ಜನನಿ ಎಸ್ ಐಲಿ ಮೌಲಾನಾ ಆಜಾದ್ ಮಾದರಿ ಶಾಲಾ ತಾವರಗೇರದಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗಣೇಶನ ಕತೆ ಹೇಳಲು ಬಯಸುತ್ತೇನೆ. ಒಂದು ದಿನ ಕೈಲಾಸದಲ್ಲಿ ಪಾರ್ವತಿ ದೇವಿಯು ಮಣ್ಣಿನಿಂದ ಗೊಂಬೆಯನ್ನು ತಯಾರಿಸುತ್ತಾರೆ. ಆ ಗೊಂಬೆ ಬಹಳ ಸುಂದರವಾಗಿ ಕಾಣುತ್ತದೆ. ಆ ಗೊಂಬೆಗೆ ಜೀವ ನೀಡುತ್ತಾಳೆ. ಆ ಮಗುವಿಗೆ ಗಣೇಶ ಎಂದು ಹೆಸರಿಡುತ್ತಾಳೆ. ಆಗ ಪಾರ್ವತಿ ಸ್ನಾನಕ್ಕೆ ಹೋಗುವಾಗ, ಮಗು, ನೀನು ಇಲ್ಲಿ ಕುಳಿತುಕೋ, ನಾನು ಸ್ನಾನಕ್ಕೆ ಹೋಗುತ್ತೇನೆ, ಯಾರಾದರೂ ಬಂದರೆ ಒಳಗಡೆ ಬಿಡಬೇಡ ಎಂದು ಆಜ್ಞೆ ಮಾಡಿ ಹೋಗುತ್ತಾಳೆ. ಅಂದಿನಿಂದ ಪರಮೇಶ್ವರ ಅವರು ಅಲ್ಲಿಗೆ ಬರುತ್ತಾರೆ. ನನ್ನ ತಾಯಿ ಸ್ನಾನಕ್ಕೆ ಹೋಗಿದ್ದಾರೆ, ನಾನು ಯಾರನ್ನು ಒಳಗಡೆ ಬಿಡುವುದಿಲ್ಲ ಎಂದಾಗ ಪರಮೇಶ್ವರ ಅವರಿಗೆ ಬಹಳ ಕೋಪ ಬರುತ್ತದೆ. ಆಗ ಅವರ ತಮ್ಮ ತ್ರಿಶೂಲದಿಂದ ಗಣೇಶನ ರುಂಡವನ್ನು ಆರಿಸುತ್ತಾನೆ. ಆ ಕೂಗಿಗೆ ಪಾರ್ವತಿ ದೇವಿಯು ಆತಂಕದಿಂದ ಹೊರಗಡೆ ಬಂದು ನೋಡಿದಾಗ ರುಂಡವಿಲ್ಲದ ದೇಹವನ್ನು ನೋಡಿ ಅಳುತ್ತಾ ರೋಧಿಸಿ, ಏನು ಸ್ವಾಮಿ, ಏನು ಮಾಡಿದ್ದೀರಿ ನನ್ನ ಮಗನನ್ನು? ನನ್ನ ಮಗ? ಹೌದು, ನಾನು ಸೃಷ್ಟಿಸಿದ ನನ್ನ ಮಗ ಗಣೇಶ. ಓ ಹೌದಾ, ನಾನು ತಿಳಿದಿಲ್ಲ, ನಾನು ಯಾವುದೋ ಮಾಯಾಶಕ್ತಿ ಎಂದು ನಾನು ಈ ರೀತಿ ಮಾಡಿದ್ದೆ. ನನಗೆ ನನ್ನ ಮಗ ಬೇಕು, ಇಲ್ಲದಿದ್ದರೆ ಈ ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೇನೆ ಎಂದು ಹೇಳಿದಾಗ ಶಿವ, ಬೇಡ ಪಾರ್ವತಿ, ಬೇಡ, ನನ್ನ ಮಗನಿಗೆ ನಾನು ಪುನರ್ಜನ್ಮ ನೀಡುತ್ತೇನೆ ಎಂದು ದ್ವಾರಪಾಲಕರನ್ನು ಕರೆದರು. ಆ ದ್ವಾರಪಾಲಕರೇ ಭೂಲೋಕಕ್ಕೆ ಹೋಗಿ ಉತ್ತರ ದಿಕ್ಕಿಗೆ ಮಲಗಿರುವ ಮೊದಲನೆಯ ಪ್ರಾಣಿಯ ರುಂಡವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿದಾಗ ದ್ವಾರಪಾಲಕರು ಬಂದು ಭೂಲೋಕಕ್ಕೆ ಉತ್ತರ ದಿಕ್ಕಿಗೆ ಮಲಗಿದ ಮೊದಲನೇ ಪ್ರಾಣಿ ಆನೆಯ ರುಂಡವನ್ನು ತೆಗೆದುಕೊಂಡು ಹೋಗಿ ಆ ದೇಹಕ್ಕೆ ಇಟ್ಟು ಪುನರ್ಜನ್ಮ ನೀಡುತ್ತಾರೆ. ಆಗ ಪಾರ್ವತಿ ದೇವಿ ಅವರಿಗೆ ಬಹಳ ಸಂತೋಷವಾಗುತ್ತದೆ. ಆಗ ಶಿವರು ಹೇಳುತ್ತಾರೆ, ಗಣೇಶನಿಗೆ ಪ್ರಪಂಚದಲ್ಲೇ ಮೊದಲನೇ ಪೂಜೆ ಎಂದು. ಗಣೇಶನ ವಾಹನ ಇಲಿಯಾಗಿರುತ್ತದೆ. ಗಣೇಶನ ಇಷ್ಟವಾದ ತಿಂಡಿ ಎಂದರೆ ಕಡುಬು ಮತ್ತು ಮೋದಕಗಳಾಗಿರುತ್ತವೆ. ಗಣೇಶ ಗರಿಗೆ ಮತ್ತು ಕೆಂಪು ಹೂವುಗಳನ್ನು ಬಯಸುತ್ತಾನೆ. ಗಣೇಶನಿಗೆ 21 ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತೇನೆ.